ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಸರ್. ಅರ್ಲಿಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಅಮೂಲ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಶ್ರೀಮತಿ ಅಮೂಲ್ ಅವರೇ, ನೀವು ಪೊಲಿಟಿಕಲ್ ಕ್ಯಾರಿಯರಲ್ಲಿ ಅಂದರೆ ರಾಜಕಾರಣಿಗಳಲ್ಲಿ ಯಾವಾಗ ಮತ್ತು ಹೇಗೆ ಪ್ರವೇಶವನ್ನು ನೀಡಿದ್ದೀರಿ? ನಾವು 2010ರಲ್ಲಿ ಪ್ರವೇಶವನ್ನು ನೀಡಿದ್ವಿ ಸರ್. ಇಲ್ಲಿಗೆ 4.5 ವರ್ಷ ನಡೀತಾ ಇದೆ ಸರ್. ಯಾವಾಗ ಅಂದರೆ ಹೇಗೆ ನೀವು ಪ್ರವೇಶವಂತೂ ನೀಡಿದ್ದೀರಿ? ಯಾವ ಥರ, ಯಾರ ಕಡೆಯಿಂದ ಹೆಂಗೆ ಬಂದ್ರಿ? ನಿಮ್ಮ ಮನಸ್ಸೊಳಗೆ ಹೆಂಗೆ ಬಂತು ನಾನು ಬಂದು ಇದು ಮಾಡಬೇಕು ಅಂತ ಹೇಳಿ? ನಮ್ಮ ಮನೆಯಲ್ಲಿ ಬಾವರು ಇಬ್ರು ಇದ್ದಾರೆ ಸರ್. ಕರುಣಾ ಏಳುಮಲೆ ಅಂತವ್ರು. ಅವರೇ ನಮ್ಮನ್ನ ನೀವು ಓದಿದೀಯಾ, ಎಜುಕೇಶನ್ ಸ್ವಲ್ಪ ಇದೆ, ನಮ್ಮ ಮನೆಯಲ್ಲಿ ನೀವು ನಿಂತ್ಕೊಳ್ಳಿ, ಎಲೆಕ್ಷನ್ ಗೆಲ್ಲಿ, ನಮ್ಮ ಊರಿಗೆ ಏನಾದ್ರು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ಕೊಡ್ಬೇಕು ನಾವು ಅಂತ ಅವರು ನಮ್ಮ ಅರಿವಿಗೆ ಮೂಡಿಸಿದ್ರು ಸರ್. ನಮಗೆ ಇದು ಒಳ್ಳೇದು ಅಂತ ನನ್ನ ಮನಸ್ಸಿಗೆ ಪಡ್ತು. ನಾವು ಸರಿ ಅಂತ ಹೇಳ್ಬಿಟ್ಟು ನಿಂತ್ವಿ ಸರ್. ನಿಂತು ಜನರ ಆಶೀರ್ವಾದದಿಂದ ಗೆದ್ದಿದ್ದೀವಿ. ಜನಗಳ ಸೇವೆಯನ್ನು ಮಾಡ್ತಾ ಇದ್ದೀವಿ. ಅಂದ್ರೆ 2010ನೇ ಇಸ್ವಿಯಲ್ಲಿ ನೀವು ಮೆಂಬರ್ ಆಗಿ ಸೇರಿಕೊಂಡಿದ್ದೀರಿ. ಉಪಾಧ್ಯಕ್ಷರಾಗಿದ್ದು ಯಾವಾಗ? ಉಪಾಧ್ಯಕ್ಷರಾಗಿದ್ದು 2 ವರ್ಷ ಆಗಿದೆ ಸರ್. 2 ವರ್ಷ ಅಷ್ಟು ಅಪ್ರಾಕ್ಸಿಮೇಟ್ಲಿ, ಅಂದ್ರೆ ಹೆಚ್ಚು ಕಡಿಮೆ 2 ವರ್ಷ ಆಗಿದೆ ಅಥವಾ ಎಕ್ಸಾಕ್ಟ್ 2 ವರ್ಷ ಆಗಿದೆ? 2.5 ವರ್ಷ ನಡೀತಾ ಇದೆ. ಹೆಚ್ಚು ಕಡಿಮೆ ಒಂದು 2-2.5 ವರ್ಷದಿಂದ ಉಪಾಧ್ಯಕ್ಷರಾಗಿದ್ದೀರಿ. ಈ ಉಪಾಧ್ಯಕ್ಷರ ಆಗೋಕ್ಕಿಂತ ಮುಂಚೆ ಮತ್ತೆ ಉಪಾಧ್ಯಕ್ಷರ ಪದವಿ ಸಿಕ್ಕಿದ ಮೇಲೆ ನಿಮ್ಮ ಹಳ್ಳಿಗೆ, ನಿಮ್ಮ ಊರಿಗೆ ಏನೇನೇನೋ ಸಾಧನೆಗಳನ್ನು ಮಾಡಿದ್ದೀರಾ? ಉಪಾಧ್ಯಕ್ಷರಾಗೋದಕ್ಕಿಂತ ಮುಂಚೆ ಬಾಕ್ಸ್ ಚರಂಡಿಗಳನ್ನ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೀವಿ ಸರ್. ಉಪಾಧ್ಯಕ್ಷರ ಆದ್ಮೇಲೆ ರಸ್ತೆ SC ಕಾಲೋನಿ ಅಂತ ಕಾಂಕ್ರೀಟ್ ರಸ್ತೆ ವ್ಯವಸ್ಥೆಗಳು ಬಂದು ಸರ್, ಅದನ್ನ ಮಾಡ್ಕೊಟ್ಟಿದ್ವಿ. ನಾವಂತ ಎಲ್ಲ ಮೆಂಬರ್ಸ್ ಎಲ್ಲ ಸೇರಿ ಮಾಡ್ಕೊಟ್ಟಿದ್ವಿ. ಆಮೇಲೆ ನೀರು, ವಾಟರ್, ಗ್ರಾಮ ಪಂಚಾಯತಿ ಮೆಂಬರ್ಸ್ ಮತ್ತೆ ತಾವು ಎಲ್ಲ ಸೇರಿಬಿಟ್ಟು ಒಂದು ಗುಂಪಲ್ಲೇ ಮಾಡಿಕೊಟ್ಟಿದ್ದೀರಾ ಕೆಲಸಗಳು? ಯಾವುದು ನಿಮ್ಮ ಏರಿಯಾ ಅವ್ರ ಏರಿಯಾ ಅಂತ ಹೇಳಿ ಏನು ಹಂಚ್ಕೊಳ್ಳಿಲ್ದಂಗೆ ಮಾಡಿಕೊಟ್ಟಿದ್ದೀರಾ? ನಮ್ಮ ಏರಿಯಾನೇ ಅವ್ರ ಏರಿಯಾ, ಅವ್ರ ಏರಿಯಾ ನಮ್ಮ ಏರಿಯಾ ಅಂತ ಹಂಚ್ಕೊಂಡು ಎಲ್ಲೆಲ್ಲಿ ಏನೇನು ಕೆಲಸಗಳನ್ನು ಮಾಡಿದ್ದೀರಾ? ನಾವು ಅದೇ ಇಲ್ಲಿ ಪಳನಿ ಕೆಂಪಲ್ಲಿ ಇದು ಮಾಡಿದೀವಿ ಸರ್. ಏನ್ ಮಾಡಿದ್ದೀರಾ? ರಸ್ತೆ ಕಾಲುವೆ, ಯಾವುದು ಕಾಲುವೆ, ಬಾಕ್ಸ್ ಚರಂಡಿಗಳು, ಆಮೇಲೆ ನೀರು, ವಾಟರ್ ಸಪ್ಲೈ, ಆಮೇಲೆ ಮುನೀಶ್ವರ ದೇವಸ್ಥಾನ ಹತ್ರ ಒಂದು ಸಮತಟ್ಟು ರಸ್ತೆ ಮಾಡಿದೀವಿ ಸರ್. ಅಲ್ಲಿ ಅಂತರ್ಘಟ್ಟ ದೇವಸ್ಥಾನ ಹೈಸ್ಕೂಲ್ ಹತ್ರ ಇದೆ ಸರ್, ಅಲ್ಲಿ ರಸ್ತೆ ಸಮತಟ್ಟು ಮಾಡಿದೀವಿ ಸರ್. ಮತ್ತೆ ರಸ್ತೆ ದುರಸ್ತಿಗಳು ಎಲ್ಲಾರ ಮಾಡಿಸಿರೋದು? ಶಾಲೆ ಮಕ್ಕಳಿಗೆ ಶಾಲೆಗಳಿಗೆ ಹೈಸ್ಕೂಲ್ ಹತ್ರ ಮಾಡಿಸಿದ್ವಿ ಸರ್. ಏನ್ ಮಾಡಿದ್ದೀರಾ? ಸಮತಟ್ಟು, ಆಟದ ಮೈದಾನ ಸಮತಟ್ಟು ಅಂತ ಮಾಡಿದೀವಿ ಸರ್. ಕಾಂಪೌಂಡ್ಗಳು ಮಾಡ್ಕೊಟ್ಟಿದೀವಿ, ಗೇಟ್ ಮಾಡಿದೀವಿ. ಸ್ಕೂಲ್ ಆವರಣದಲ್ಲಿ ಹೊರ ಜನಗಳು ಬಂದು ಗಲೀಜ್ ಮಾಡ್ತಾರೆ, ಸ್ಕೂಲ್ ವ್ಯವಸ್ಥೆ ಸರಿಯಾಗಿ ಇಟ್ಟಿರಲ್ಲ ಅಂತ ಹೇಳ್ಬಿಟ್ಟು ಸ್ಕೂಲ್ ವಿದ್ಯಾರ್ಥಿಗಳಿಗೆ ಒಳ್ಳೆ ವ್ಯವಸ್ಥೆ ಮಾಡ್ಕೊಟ್ಟಿದ್ವಿ ಸರ್. ಅಂದ್ರೆ ಆಟದ ಮೈದಾನ ಅಂತಂದ್ರೆ ಯಾವ ತರ, ಬರೀ ಕಾಂಪೌಂಡ್ಗಳು ಮಾಡ್ಕೊಟ್ಟಿದ್ದೀರಾ ಅಥವಾ ಒಳಗಡೆ ಆಟದ ಸಾಮಾನುಗಳು ಏನಾರ ತಂದಿ ಅವರಿಗೆ? ಕಾಂಪೌಂಡ್ ಮಾಡಿದೀವಿ ಸರ್, ಫೀಲ್ಡ್ ಚೆನ್ನಾಗಿ ಮಾಡಿದ್ವಿ. ಅಂದ್ರೆ ಗೌರ್ಮೆಂಟ್ ವ್ಯವಸ್ಥೆಯಿಂದ ಮಾಡಿದಿರಾ ಅಥವಾ ನಿಮ್ಮ ಓನ್ ದುಡ್ಡುಗಳಲ್ಲಿ? ಗೌರ್ಮೆಂಟ್ ವ್ಯವಸ್ಥೆಯಿಂದ. ಗೌರ್ಮೆಂಟ್ ಇಂದ ಏನು ವ್ಯವಸ್ಥೆಗಳು ಬಂತು ಅದರಲ್ಲಿ ನೀವೆಲ್ಲ ಫೈಟ್ ಮಾಡಿಬಿಟ್ಟು ಇದು ಕೆಲಸಗಳನ್ನು ಮಾಡ್ಕೊಟ್ಟಿದ್ದೀರಾ. ಸರಿ, ಈ ರಾಜಕಾರಣಿಗಳಲ್ಲಿ ನಿಮಗೆ ತಂದಿರೋವರ ಫಸ್ಟ್ ನಿಮ್ಮ ಗುರುಗಳು ಅಂತ ಹೇಳಿ ಯಾರಿಗೆ ನೀವು ಬಯಸುತ್ತೀರಾ? ಪಾರ್ಥಿಬನ್ ಸರ್ ಅಂತ. ಯಾವ ಪಾರ್ಟಿ ಹೆಸರು? ಅವರು ಯಾವ್ದಾದ್ರು ನಿಮಗೆ? ಅವರು ನಮ್ಮ ಜೊತೆ ಸದಸ್ಯರಾಗಿದ್ದಾರೆ. ಅವರ ಹೆಸರು ಪಾರ್ಥಿಬನ್, ಕೆ ಪಾರ್ಥಿಬನ್ ಅಂತ ಹೇಳಿ. ಅಂದ್ರೆ ಅವರು ನಿಮಗೆ ಗುರುಗಳು, ಅಂದ್ರೆ ಯಾವ ತರ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಐಡಿಯಾ ಕೊಟ್ಟಿದ್ರು. ಮತ್ತೆ ನಮಗೆ ಕೊನೆಯಾಗಿ ಪ್ರಶ್ನೆ ಒಂದಿದೆ. ಯುವ ಜನರಿಗೆ ಮತ್ತೆ ಬಾಲ ಕಾರ್ಮಿಕಗಳಿಗೆಲ್ಲ ಸುಮಾರಿನ ಕೆಲಸಗಳು ಕಳಿಸ್ತಾ ಇದ್ದಾರೆ ನಿಮ್ಮ ಏರಿಯಾದಲ್ಲಿ, ನಿಮ್ಮ ಹಳ್ಳಿಗಳಲ್ಲಿ. ಓದ ಅಭ್ಯಾಸ ಇಲ್ಲದೆ ಏನೇನೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಗಲಾಟೆ ಅದು ಇದು ಅಂತ ಹೇಳ್ಬಿಟ್ಟು ಸುಮಾರಷ್ಟು ಕೇಳಕ್ ಬಂದಿದ್ವಿ ನಮಗೆ. ಅದಕ್ಕೆ ಅವರಿಗೆ ಏನು ನೀವು ಸಂದೇಶವನ್ನು ನೀಡುತ್ತೀರಾ? ಕ್ಯಾಮ್ರಾ ನೋಡಿ ಜನರಿಗೆ ಹೇಳಿ. ನಮಗೆ ನನ್ನ ಮನಸ್ಸಲ್ಲಿ ತೋರಿಸೋದು ಏನಂದ್ರೆ, ವಿದ್ಯಾರ್ಥಿಗಳು, ಪೇರೆಂಟ್ಸ್ಗಳು ಯಾರು ವಿದ್ಯಾರ್ಥಿಯನ್ನು ಮನೇಲಿ ಇಟ್ಕೋಬೇಕು ಸರ್. ವೆರಿ ಗುಡ್. ಎಲ್ಲರೂ ಸ್ಕೂಲಲ್ಲಿ ಯಾವ ವ್ಯವಸ್ಥೆನೂ ಇಲ್ಲದೆ ಅಂತ ಇಲ್ಲ, ಎಲ್ಲ ವ್ಯವಸ್ಥೆಗಳು ಸಿಗುತ್ತಾ ಇದೆ. ಬಿಸಿ ಊಟ ಸಿಗುತ್ತೆ, ಯೂನಿಫಾರ್ಮ್, ಬಟ್ಟೆ, ಬುಕ್ಸ್ ಎಲ್ಲ ಸಿಗುತ್ತೆ ಸರ್. ಬಡ ಮಕ್ಕಳು ನಮಗೆ ಓದ್ಸಕ್ಕಾಗಲ್ಲ, ನಾವು ಕಲ್ಸಕ್ಕಾಗಲ್ಲ ಅಂತ ಮನೋಭಾವನೆ ಪೇರೆಂಟ್ಸ್ಗಳಿಗೆ ಬೇಡವೇ ಬೇಡ. ಎಲ್ಲ ವ್ಯವಸ್ಥೆನೂ ಸರ್ಕಾರನೇ ಕೊಡುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ
ಯಾವುದೇ ಕಾರಣಕ್ಕೂ ಬಾವಿಯಲ್ಲಿ ಹಾಲ್ ಬಾವಿಯಲ್ಲಿ ತಳ್ಳುವಂತ ಕೆಲಸ ನೀವು ಮಾಡಬೇಡಿ, ಸ್ಕೂಲಿಗೆ ಕಲಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಅಂದ್ರೆ ವಿದ್ಯಾಭ್ಯಾಸ ಅವ್ರು ಕಲ್ತ್ರೆ ನಿಮ್ಮ ಹಳ್ಳಿಯನ್ನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಹೇಳಿ ಮನಸ್ಸೊಳಗೆ ಡೆವಲಪ್ಮೆಂಟ್ ಆಗುತ್ತೆ. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು ನಮ್ಮ ದೇಶಕ್ಕೆ. ನಿಜ ನಿಜ. ಮತ್ತೆ ಯುವ ಜನರಿಗೂ ಏನು ನೀವು ಸಂದೇಶವಂತ ನೀಡ್ತೀರಿ? ದೊಡ್ಡವರಿಗೆ, ಹಿರಿಯವರಿಗೆ? ಅದು ಹಿರಿಯವರಿಗೆ ಸರ್. ನಮ್ಮ ಮನೇಲಿ ಕಷ್ಟ ಇದೆ, ನಮ್ಮ ಮಕ್ಳಿಗೆ ಕಲ್ಸಕ್ ಆಗಲ್ಲ, ನಮ್ಮ ಮನೇಲಿ ಕುಡಿತಾ ಇದ್ದಾರೆ ನಮ್ಮ ಯಜಮಾನ್ರು, ನಮಗೆ ಊಟದ ವ್ಯವಸ್ಥೆನೇ ಇಲ್ಲ ಅಂತ ಮನೋಭಾವನೆನೇ ನಿಮಗೆ ಬೇಡ. ಎಲ್ಲ ವ್ಯವಸ್ಥೆನೂ ಸರ್ಕಾರದಿಂದನೇ ನಿಮಗೆ ನಿಮ್ಮ ಮಕ್ಳಿಗೆ ಕೊಡ್ತಾ ಇದ್ದಾರೆ. ಕುಡಿಯ ಪೇರೆಂಟ್ಸ್ಗಳಿಗೂ ಅಷ್ಟೇ ಹೇಳ್ತಾ ಇರೋದು ನಾನು, ಕುಡಿಯೋಂಥ ಅಭ್ಯಾಸನ ದಯವಿಟ್ಟು ನೀವು ಇಟ್ಕೋಬೇಡಿ. ನಿಮ್ಮಿಂದನೇ ಮಕ್ಕಳು ಹಾಳಾಗ್ತಾರೆ ನೋಡ್ಬಿಟ್ಟು. ನನ್ ಮನ್ಸಲ್ಲಿ ಇರೋದಂದ್ರೆ ವಿದ್ಯೆ ಒಂದೇ ಸರ್. ವಿದ್ಯೆ ಇದ್ದರೆ ಮುಂದೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಿಮ್ಮ ಮಕ್ಕಳು ಓದಿದರೆ ಅದು ನಿಮಗೆ ಒಳ್ಳೆ ಹೆಮ್ಮೆ ಆಗೋದು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಓದು ಇಲ್ಲದವನ ಬಾಳು ರೆಕ್ಕೆ ಇಲ್ಲದ ಪಕ್ಷಿಯಂತೆ. ಆ ಪಕ್ಷಿ ತರ ನಿಮ್ಮ ಮಕ್ಕಳು ಆಗಬಾರದು. ಅದನ್ನ ನೀವೇ ದಯವಿಟ್ಟು ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಿಮ್ಮ ಮಕ್ಕಳನ್ನ ಮುಂದೆ ಕಲ್ಸ್ಕೊಡಿ, ಶಾಲೆ ಕಲ್ಸ್ಕೊಡಿ. ಅಲ್ಲಿ ಒಳ್ಳೆ ಮುಖ್ಯೋಪಾಧ್ಯಾಯರು ಇರ್ತಾರೆ, ಅವ್ರು ಒಳ್ಳೆ ವಿದ್ಯೆ ಬುದ್ಧಿಗಳನ್ನು ಕಲಿಸ್ಕೊಡ್ತಾರೆ. ನಿಮ್ಮ ಮಕ್ಕಳಿಗೆ ಒಳ್ಳೆ ದಾರಿಯನ್ನು ತೋರಿಸ್ತಾರೆ. ಯಾಕೆಂದ್ರೆ ನನಗೆ ಗೊತ್ತಿರೋದು ಅಂದ್ರೆ ಸರ್, ಈ ಪ್ರಪಂಚದಲ್ಲಿ ಮುಖ್ಯೋಪಾಧ್ಯಾಯರೇ ಮೂಲ ಕಾರಣಗಳು ಮಕ್ಕಳಿಗೆ ಮುಂದೆ ಬರಕ್ಕೆ. ನಿಮ್ಮ ಏನು ಮನ್ಸೊಳಗೆ ಏನಿದೆ ಅಂತಂದ್ರೆ, ನಿಜವಾಗ್ಲೂ ಜನರಿಗೆ ಈ ಕುಡಿಯೋದು ಬಡಿಯೋದು ಯಾವಾಗ ನಿಲ್ಲುತ್ತೆ ಅಂದ್ರೆ, ಅವ್ರ ಮಕ್ಕಳು ವಿದ್ಯಾಭ್ಯಾಸ ಕಲ್ತಿ ಅವರು ಮುಂದೆ ಬಂದಾಗ ಆಟೋಮೆಟಿಕ್ಲಿ ಅವ್ರ ಮನೆ ಡೆವಲಪ್ಮೆಂಟ್ ಅಂದ್ರೆ ಕುಡಿಯೋದು ಗಿಡಿಯೋದೆಲ್ಲ ಅವ್ರು ಬಿಟ್ಬಿಡ್ತಾರೆ. ವಿದ್ಯಾ ಇಲ್ದೇನೆ ಈ ಕೆಲಸಗಳನ್ನು ಅವರು ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ತಾವು ಹೇಳ್ಕೊಡ್ತಾ ಇದ್ದೀರಾ ಅವರಿಗೆ. ಹೌದು ಸರ್. ಹುಡುಗರು ಓದಿದ್ರೆ ಅವರು ಅವ್ರ ಅಪ್ಪ ಎತ್ತವರಿಗೆ ಬುದ್ಧಿ ಕಲಿಸ್ತಾರೆ. ಅಪ್ಪ ಈಗ ಕುಡಿಬೇಡದು, ಇದರ ತಂಬಾಕು ಅದು ಇದು ಹಾಕ್ಬಾರ್ದು, ಇದರಿಂದ ಈ ಕಾಯಿಲೆಗಳು ಬರುತ್ತೆ. ಸೈನ್ಸ್ ಬುಕ್ಸ್ ಅಲ್ಲಿ ಓದ್ತಾರಲ್ಲ ಸರ್, ಅವ್ರು ಗೊತ್ತಾಗುತ್ತೆ. ಅದ ತಂದೆ ತಾಯಿಲೇ ಪಾಠನ ಕಲಿಸ್ತಾರೆ ಅವರು. ಪೇರೆಂಟ್ಸ್ ಮುಖ್ಯೋಪಾಧ್ಯಾಯರು ಸ್ಕೂಲ್ ಮಕ್ಕಳಿಗೆ ತಿಳಿಸ್ತೇನೆ ನಾನು ಒಂದು, ಪೇರೆಂಟ್ಸ್ಗಳು ಮುಖ್ಯೋಪಾಧ್ಯಾಯರು ನಮಗೋಸ್ಕರ ಅವರ ಕಷ್ಟ ಸುಖನೆಲ್ಲ ಬಿಟ್ಟು ನಮಗೋಸ್ಕರ ತುಂಬ ಶ್ರಮ ಪಟ್ಟು ಅವರು ವರ್ಷ ಇಡೀ ನಿಂತಿದ್ದ ಜಾಗದಲ್ಲಿ ಪಾಠ ಮಾಡ್ತಾರೆ, ವಿದ್ಯೆ ಬುದ್ಧಿಗಳನ್ನು ಕಲಿಸ್ತಾರೆ. ಅವ್ರು ಕೊಡೋ ವಿದ್ಯೆ ಬುದ್ಧಿಯನ್ನು ನಾವು ಕಲಿತು ನಾವು ಎಲ್ಲೋ ಮುಂದಕ್ಕೆ ಹೋಗಿರ್ತೀವಿ. ಅವರು ಮುಖ್ಯೋಪಾಧ್ಯಾಯರು ಮಾತ್ರ ಅಲ್ಲೇ ನಿಂತಿರ್ತಾರೆ. ವೀಕ್ಷಕರೇ, ತಾವು ಕೇಳಿದಿರಿ ಅರ್ಲೆಹಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರವರ ಬಾಯಿಂದ ನಿಮಗೆ ಯಾವ ಥರ ಏನು ಸೌಲಭ್ಯಗಳನ್ನು ಸರ್ಕಾರ ಕೊಡ್ತಾ ಇದೆ ಅಂತ ಹೇಳಿ ಎಲ್ಲ ಗಮನವನ್ನು ಅವರು ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಧನ್ಯವಾದ. ವೀಕ್ಷಕರೇ, ಇವರ ಪೂರ್ಣ ವಿವರಗಳನ್ನು ತಿಳಿಯಲು ತಾವು ಲಾಗಾನ್ ಮಾಡಿ www.politiciansinindia.com.asip ಶ್ರೀಮತಿ ಅಮುಲ್ ಅಂಥೇಳಿ ಲಾಗಾನ್ ಮಾಡಿದ ಕೂಡಲೇ ಇವರು ಕಂಪ್ಲೀಟ್ ವಿವರಗಳನ್ನು ತಾವು ನೋಡಬಹುದು. ಹೇಳುತ್ತಾ ಈ ಎರಡು ಮಾತುಗಳನ್ನು ಹೇಳುತ್ತಾ, ಜೈ ಹಿಂದ್, ಜೈ ಕರ್ನಾಟಕ.